ಮೂರನೇ ದಿನವಾದ ಇಂದು ಚಂದ್ರಘಂಟ ದೇವಿಯ ಕುರಿತು ಪರಿಚಯ. ಈ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸುತ್ತಾರೆ ಶ್ರೀಮತಿ ಮಮತಾ ಸುಧೀಂದ್ರ. ದೈತ್ಯದಾನವರ ನಡುಗಿಸು ದೇವಿ, ಘಂಟಾನಾದದಿ ಮೊಳಗುವ ದೇವಿ, ಶಸ್ತ್ರಾಸ್ತ್ರ ಶೋಭಿತೆ ದುರ್ಗಾದೇವಿ, ಚಂದ್ರಘಟಾದೇವಿ ನಮೋ ನಮೋ. ದೈತ್ಯದಾನವರ ನಡುಗಿಸು ದೇವಿ, ಘಂಟಾನಾದದಿ ಮೊಳಗುವ ದೇವಿ, ಶಸ್ತ್ರಾಸ್ತ್ರ ಶೋಭಿತೆ ದುರ್ಗಾದೇವಿ, ಚಂದ್ರಘಟಾದೇವಿ ನಮೋ ನಮೋ. ಆಕಾಶವಾಣಿಯ ಎಲ್ಲ ಶ್ರೋತೃಗಳೆಲ್ಲರಿಗೂ ನಮಸ್ಕಾರಗಳು. ನವರಾತ್ರಿಯ ಮೂರನೇ ದಿನವಾದ ಇಂದು ಚಂದ್ರಘಂಟಾ ದೇವಿಯ ಆರಾಧನೆ. ದಸರಾ ಹಬ್ಬದ ಈ ಶಬ್ದದ ಉತ್ಪತ್ತಿಯು ದಶಹರ ಎಂದೂ ಇದೆ. ದಶ ಎಂದರೆ 10, ಹರ ಎಂದರೆ ಸೋತಿವೆ ಎಂದರ್ಥ. ದಸರಾದ ಮೊದಲ 9 ದಿನಗಳ ನವರಾತ್ರಿಗಳಲ್ಲಿ 10 ದಿಕ್ಕುಗಳು ದೇವಿಯ ಶಕ್ತಿಯಿಂದ ಸಂಪನ್ನವಾಗಿರುತ್ತದೆ ಮತ್ತು ನಿಯಂತ್ರಣಕ್ಕೆ ಒಳಪಟ್ಟಿರುತ್ತವೆ ಎಂದು ಹೇಳುತ್ತಾರೆ. ಅಂದರೆ 10 ದಿಕ್ಕುಗಳಲ್ಲಿನ ದಿಕ್ಪಾಲಕರು, ಗಣರು ಮುಂತಾದವರ ಮೇಲೆ ನಿಯಂತ್ರಣವಿರುತ್ತದೆ. 10 ದಿಕ್ಕುಗಳ ಮೇಲೆ ವಿಜಯವು ದೊರೆಯುತ್ತದೆ. ಅದಕ್ಕೆ ದಸರಾ ಎಂದು ಹೆಸರು ಬಂದಿದೆ ಎಂದು ಪ್ರತೀತಿ. ಇದಕ್ಕೆ ಸಂಬಂಧಪಟ್ಟಂತೆ ಈ ದಿನಕ್ಕೆ ದಸರಾ, ದಶಹರ, ವಿಜಯದಶಮಿ ಮುಂತಾದ ಹೆಸರುಗಳಿಂದ ಕರೆಯುತ್ತಾರೆ. ಈ ಹಬ್ಬವು ಬಹಳ ಪ್ರಾಚೀನ ಕಾಲದಿಂದಲೂ ನಡೆದು ಬಂದಂತಿದೆ. ಪ್ರಾರಂಭದ ಕಾಲದಲ್ಲಿ ಇದು ಕೃಷಿಗೆ ಸಂಬಂಧಪಟ್ಟಂತ ಲೋಕೋತ್ಸವವಾಗಿತ್ತು. ಮಳೆಗಾಲದಲ್ಲಿ ಬಿತ್ತಿದ ಪ್ರಥಮ ಪೈರು ಮನೆಗೆ ಬಂದಾಗ ರೈತರು ಈ ಉತ್ಸವವನ್ನು ಆಚರಿಸುತ್ತಿದ್ದರು. ಕಲಶ ಸ್ಥಾಪನೆಯ ದಿನ ಕಲಶದ ಕೆಳಗಿನ ಪೀಠದಲ್ಲಿ 9 ಧಾನ್ಯಗಳನ್ನು ಬಿತ್ತುತ್ತಾರೆ. ದಸರಾದಂದು ಈ ಧಾನ್ಯದ ಮೊಳಕೆಗಳನ್ನು ತೆಗೆದು ದೇವರಿಗೆ ಅರ್ಪಿಸುತ್ತಾರೆ. ಅನೇಕ ಕಡೆ ಗದ್ದೆಯಲ್ಲಿ ಬೆಳೆದ ಭತ್ತದ ತೆನೆಗಳನ್ನು ಕೊಯ್ದು ತಂದು ಅವುಗಳನ್ನು ಮನೆಯ ಒಂದು ಪ್ರವೇಶ ದ್ವಾರಕ್ಕೆ ತೋರಣದಂತೆ ಕಟ್ಟಿ ಸಂಭ್ರಮಿಸುತ್ತಾರೆ. ಈ ಪದ್ಧತಿಯಿಂದ ಕೃಷಿಗೆ ಸಂಬಂಧಪಟ್ಟ ಈ ಹಬ್ಬದ ಸ್ವರೂಪ ನಮಗೆ ಇಲ್ಲಿ ಸ್ಪಷ್ಟವಾಗುತ್ತದೆ. ನವರಾತ್ರಿಗೆ ಅತ್ಯದ್ಭುತವಾದ ಧಾರ್ಮಿಕ ಹಿನ್ನೆಲೆಯೂ ಇದೆ. ಈ ಹಬ್ಬದ ಹಿನ್ನೆಲೆ ಶಕ್ತಿಯ ಅಧಿದೇವತೆಯಾದ ದುರ್ಗಾದೇವಿಯು ಮಹಿಷಾಸುರನನ್ನು ಕೊಂದು ರಾಕ್ಷಸ ಶಕ್ತಿಯನ್ನು ನಾಶಪಡಿಸಿದಳು. ದುರ್ಗಾ ಮಾತೆ ಸತತವಾಗಿ 9 ದಿನ ಹೋರಾಡಿ 10ನೇ ದಿನ ಅವನನ್ನು ಹತ್ಯೆಗೈದಳು. ಸಮಯ ಆಶ್ವೀಜ ಮಾಸವಾಗಿತ್ತು. ಆದ್ದರಿಂದ ಆಶ್ವೀಜ ಮಾಸದ ಈ 9 ದಿನಗಳು ಶಕ್ತಿಯ ಆರಾಧನೆಯ ಸಂಕೇತವಾಗಿದೆ. ಪಂಚಾಂಗದ ಪ್ರಕಾರ ಶರತ್ಕಾಲವು ಆಶ್ವೀಜ ಮಾಸದಲ್ಲಿ ಪ್ರಾರಂಭವಾಗುತ್ತದೆ. ಆದ್ದರಿಂದ ಇದನ್ನು ಶಾರದೀಯ ನವರಾತ್ರಿ ಎಂದು ಕೂಡ ಕರೆಯಲಾಗುತ್ತದೆ. 10ನೇ ದಿನವನ್ನು ವಿಜಯದಶಮಿ ಎಂದು ಕರೆಯಲಾಗುತ್ತದೆ. ಇಂದಿನ ಈ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಶ್ರೀ ವಿನಾಯಕ ಬಾಯರ್ ಅವರು ಕೂಡ ಜೊತೆಯಾಗಿದ್ದಾರೆ. ವಿನಾಯಕ ಬಾಯರ್ ಅವರಿಗೆ ಆಕಾಶವಾಣಿ ಶ್ರೋತೃಗಳ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ನಿಮಗೆ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ನಮಸ್ಕಾರ. ನಮಸ್ಕಾರ ಮೇಡಮ್. ದೇವಿ ಪಾರಾಯಣ ಕೇವಲ ನವರಾತ್ರಿಯಲ್ಲಿ ಮಾತ್ರ ಮಾಡಬೇಕಾ, ಉಳಿದ ಸಮಯದಲ್ಲೂ ಮಾಡಬಹುದಾ? ಪಾರಾಯಣಕ್ಕೆ ವಿಶೇಷವಾಗಿ ಅವಳೇ ಹೇಳಿರತಕ್ಕಂಥ ಮಾತು, ಒಂದು ಯಾವುದೇ ಶುಕ್ಲ ಪಕ್ಷದ ಅಷ್ಟಮಿ, ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ ಅಂತ ಒಂದು ಮಾಸದಲ್ಲಿ 2 ಪಕ್ಷ ಬರ್ತದೆ. ಪಾಡ್ಯದಿಂದ ಹುಣ್ಣಿಮೆ ಪರ್ಯಂತ ಬರುವಂಥದ್ದಕ್ಕೆ ಶುಕ್ಲ ಪಕ್ಷ ಅಂತ ಹೆಸರು, ಮತ್ತು ಪಾಡ್ಯದಿಂದ ಅಮಾವಾಸ್ಯೆ ತನಕ ಬರ್ತಕ್ಕಂಥ ದಿನಗಳಿಗೆ ಕೃಷ್ಣ ಪಕ್ಷ ಅಂತ ಹೆಸರು. ಆ ಶುಕ್ಲ ಪಕ್ಷದ ಅಷ್ಟಮಿ ಏನಿದೆ ಅದರ ದಿವಸದಲ್ಲಿ ಈ ದೇವಿ ಪಾರಾಯಣಕ್ಕೆ ಪ್ರಶಸ್ತವಾದಂಥ ದಿನ ಅಂತ. ಹಾಗೆ ಕೃಷ್ಣ ಪಕ್ಷ ಅಂತ ತಗೊಂಡಾಗ ಚತುರ್ದಶಿ ಅಂದರೆ ಅಮಾವಾಸ್ಯೆಯ ಹಿಂದಿನ ದಿವಸ ಏನಿದೆ ತೃತೀಯ ದಿನವಾದ ಚಂದ್ರಘಂಟಾ ದೇವಿಯ ಆರಾಧನೆ. ಇದೀಗ ಶ್ರೀ ವಿನಾಯಕ್ ಬಾಯರ್ ಅವರು ಈ ದೇವಿಯ ಬಗ್ಗೆ ನಮಗೆ ತಿಳಿಸಿಕೊಡಲಿದ್ದಾರೆ. 3ನೇ ದಿನದಲ್ಲಿ ಚಂದ್ರಘಂಟಾ ದೇವಿಯನ್ನು ಆರಾಧನೆ ಮಾಡಬೇಕು ಅಂತ. ನವದುರ್ಗೆಯರಲ್ಲಿ 3ನೇ ದುರ್ಗೆ ಯಾವುದು ಅಂತ ಕೇಳಿದ್ರೆ ಚಂದ್ರಘಂಟಾ ದೇವಿ. ಚಂದ್ರಘಂಟಾ ದೇವಿಗೂ ಕೂಡ ಒಂದು ಶ್ಲೋಕ ಅನ್ನುವಂಥದ್ದು, ಪಿಂಡಜ ಪ್ರವರಾರೂಢ ಚಂಡಕೋಪಾಸ್ತಕೈರ್ಯುತ ಪ್ರಸಾದಂ ತನುತೆ ಮಖ್ಯಂ ಚಂದ್ರಘಂಟೇತಿ ವಿಶ್ರುತ ಅಂತ ಅವಳಿಗೆ ವಿಶೇಷವಾದಂಥ ಶ್ಲೋಕ. ಅಂದರೆ ಅವಳ ಜೊತೆಗೆ ಅರ್ಧ ಚಂದ್ರನು ಕೂಡ ಇರ್ತಾನೆ, ಕೈಯಲ್ಲಿ ಪುಸ್ತಕ ಕೂಡ ಇರ್ತದೆ, ಹಾಗೆ ಚಿನ್ನದ ಬಣ್ಣ ಅನ್ನುವಂಥದ್ದು ಅಷ್ಟು ಹೊಡಿತಾ ಇರ್ತಾಳಂತೆ. ಹಾಗೆ ದೇವಾಲಯಗಳಲ್ಲಿ ಈ 3ನೇ ದಿವಸದ ಅಲಂಕಾರ ಅಂತಂದರೆ ಒಂದು ಸಿಂಹವಾಹಿನಿ ಆಗಿರ್ತಾಳವಳು. ಸಿಂಹದ ಮೇಲೆ ಕುಳಿತಿರ್ತಕ್ಕಂಥ ಅವಳು ವಿಶೇಷವಾಗಿ 10 ಕೈಗಳು, ಕೈಯಲ್ಲೆಲ್ಲ ಶಸ್ತ್ರಾಸ್ತ್ರಗಳು ಅಂದರೆ ಖಡ್ಗ, ತ್ರಿಶೂಲ, ಗದೆ ಇವೆಲ್ಲವನ್ನು ಕೂಡ ಅವಳು ಹಿಡ್ಕೊಂಡಿರ್ತಾಳೆ. ಚಿನ್ನದ ಬಣ್ಣದ ಮುಖ ಇರ್ತದೆ ಅವಳದು, ಇಡೀ ಮೈಯೆಲ್ಲ ಚಿನ್ನದ ಬಣ್ಣ ಆಗಿರುತ್ತದೆ. ಈ ಒಂದು ಸ್ವರೂಪದ ಒಂದು ದೇವಿ ಆಗಿರ್ತಾಳೆ. ಇಂದಿನ ಚಂದ್ರಘಂಟಾ ದೇವಿಯ ಮಹಿಮೆ ದಿನವಾಗಿ ಪೂಜಿಸುವ ದೇವಿ ಚಂದ್ರಘಂಟಾ ದೇವಿ.
ಜಗಜ್ಜನನಿ ದುರ್ಗೆಯ ಮೂರನೇ ಶಕ್ತಿ ಹೆಸರು ಚಂದ್ರಘಂಟ ಎಂದಾಗಿದೆ. ನವರಾತ್ರಿಯ ಉಪಾಸನೆಯಲ್ಲಿ ಮೂರನೇ ದಿನ ಇವಳ ವಿಗ್ರಹದ್ದೇ ಪೂಜೆ, ಆರಾಧನೆ. ಇವಳ ಈ ಸ್ವರೂಪವು ಪರಮ ಶಾಂತಿದಾಯಕ ಮತ್ತು ಶ್ರೇಯಸ್ಕರವಾಗಿದೆ. ಇವಳ ಮಸ್ತಕದಲ್ಲಿ ಗಂಟೆಯ ಆಕಾರದ ಅರ್ಧ ಚಂದ್ರನಿದ್ದಾನೆ. ಆದ್ದರಿಂದಲೇ ಇವಳನ್ನು ಚಂದ್ರಘಂಟಾದೇವಿ ಎಂದು ಹೇಳಲಾಗುತ್ತದೆ. ಇವಳ ಶರೀರದ ಬಣ್ಣವು ಚಿನ್ನದಂತೆ ಹೊಳೆಯುತ್ತದೆ. ಇವಳಿಗೆ 10 ಕೈಗಳಿದ್ದು 10 ಕೈಗಳಲ್ಲಿ ಖಡ್ಗ ಇತ್ಯಾದಿ ಶಸ್ತ್ರಗಳು ಹಾಗೂ ಬಾಣ ಇತ್ಯಾದಿ ಶಸ್ತ್ರಗಳು ವಿಭೂಷಿತವಾಗಿದೆ. ಇವಳ ವಾಹನ ಸಿಂಹವಾಗಿದೆ. ಇವಳ ಮುದ್ರೆಯು ಯುದ್ಧಕ್ಕಾಗಿ ಹೊರಟಂತಿದೆ. ಇವಳ ಗಂಟೆಯಂತೆ ಭಯಾನಕ ಚಂಡ ಧ್ವನಿಯಿಂದ ಅತ್ಯಾಚಾರಿ ದಾನವರು, ದೈತ್ಯರು, ರಾಕ್ಷಸರು ಯಾವಾಗಲೂ ನಡುಗುತ್ತಿರುತ್ತಾರೆ. ನವರಾತ್ರಿಯ ದುರ್ಗಾ ಉಪಾಸನೆಯಲ್ಲಿ ಮೂರನೇ ದಿನದ ಪೂಜೆಯ ಮಹತ್ವ ಅತ್ಯಧಿಕವಾಗಿದೆ. ಈ ದಿನ ಸಾಧಕನ ಮನಸ್ಸು ಮಣಿಪೂರ ಚಕ್ರದಲ್ಲಿ ಪ್ರವೇಶಿಸುತ್ತದೆ. ತಾಯಿ ಚಂದ್ರಘಂಟೆಯ ಕೃಪೆಯಿಂದ ಅವನಿಗೆ ಅಲೌಕಿಕ ವಸ್ತುಗಳ ದರ್ಶನವಾಗುತ್ತದೆ, ದಿವ್ಯ ಸುಗಂಧಗಳ ಅನುಭವವಾಗುತ್ತದೆ ಹಾಗೂ ವಿವಿಧ ಪ್ರಕಾರದ ದಿವ್ಯ ಧ್ವನಿಗಳು ಕೇಳಿಸುತ್ತವೆ. ಈ ಕ್ಷಣಗಳು ಸಾಧಕನಿಗಾಗಿ ತುಂಬ ಎಚ್ಚರವಾಗಿರಬೇಕಾಗುತ್ತದೆ. ಜಗಜ್ಜನನಿ ಚಂದ್ರಘಂಟೆಯ ಕೃಪೆಯಿಂದ ಸಾಧಕನ ಸಮಸ್ತ ಪಾಪ ಹಾಗೂ ಬಂಧುಗಳು ನಾಶವಾಗಿ ಹೋಗುತ್ತವೆ. ಇವಳ ಆರಾಧನೆ ಬೇಗನೆ ಫಲದಾಯಕವಾಗಿದೆ. ಇವಳ ಮುದ್ರೆ ಯಾವಾಗಲೂ ಯುದ್ಧಕ್ಕಾಗಿ ಅಭಿಮುಖವಾದಂತಿರುತ್ತದೆ. ಆದ್ದರಿಂದ ಭಕ್ತರ ಕಷ್ಟಗಳ ನಿವಾರಣೆಯನ್ನು ಇವಳು ಬಹುಬೇಗನೆ ಮಾಡಿಬಿಡುತ್ತಾಳೆ. ಇವಳ ವಾಹನ ಸಿಂಹವಾದದ್ದರಿಂದ ಇವಳ ಉಪಾಸಕನು ಸಿಂಹದಂತೆ ಪರಾಕ್ರಮಿ ಮತ್ತು ನಿರ್ಭಯನಾಗಿರುತ್ತಾನೆ. ಇವಳ ಗಂಟೆಯ ಧ್ವನಿಯು ಸದಾಕಾಲ ತನ್ನ ಭಕ್ತರ ಪ್ರೇತ ಬಾಧೆಯ ಮುಂತಾದವುಗಳಿಂದ ರಕ್ಷಿಸುತ್ತದೆ. ಇವಳ ಧ್ಯಾನ ಮಾಡುತ್ತಲೇ ಶರಣಾಗತನ ರಕ್ಷಣೆಗಾಗಿ ಈ ಘಂಟೆಯ ಧ್ವನಿ ಮೊಳಗುತ್ತದೆ. ದುಷ್ಟರ ದಮನ ಮತ್ತು ವಿನಾಶ ಮಾಡುವುದರಲ್ಲಿ ಸದಾಕಾಲ ತತ್ಪರಳಾಗಿದ್ದರೂ ಇವಳ ಸ್ವರೂಪವು ದರ್ಶನೀಯ ಹಾಗೂ ಆರಾಧಕನಿಗಾಗಿ ಅತ್ಯಂತ ಸೌಮ್ಯ ಮತ್ತು ಶಾಂತಿಯಿಂದ ಪರಿಪೂರ್ಣವಾಗಿರುತ್ತದೆ. ಇವಳ ಆರಾಧನೆಯಿಂದ ಪ್ರಾಪ್ತವಾಗುವಂತಹ ಇನ್ನೊಂದು ಬಹುದೊಡ್ಡ ಸದ್ಗುಣವು ಸಾಧಕನಲ್ಲಿ ಪರಾಕ್ರಮ ಹಾಗೂ ನಿರ್ಭಯದೊಂದಿಗೆ ಸೌಮ್ಯತೆ ಹಾಗೂ ವಿನಮ್ರತೆಯು ಕೂಡ ವಿಕಾಸವಾಗುವುದಾಗಿದೆ. ಅವನ ಮುಖದಲ್ಲಿ, ಕಣ್ಣುಗಳಲ್ಲಿ, ಇಡೀ ಶರೀರದಲ್ಲಿ ಕಾಂತಿ ಗುಣದ ವೃದ್ಧಿಯಾಗುತ್ತದೆ. ಸ್ವರದಲ್ಲಿ ದಿವ್ಯ ಅಲೌಕಿಕ ಮಾಧುರ್ಯ ತುಂಬಿ ಹೋಗುತ್ತದೆ. ತಾಯಿ ಚಂದ್ರಘಂಟೆಯ ಭಕ್ತರು, ಉಪಾಸಕರು ಹೋದಲ್ಲೆಲ್ಲ ಜನರು ಅವರನ್ನು ನೋಡಿ ಶಾಂತಿ ಮತ್ತು ಸುಖವನ್ನು ಅನುಭವಿಸುತ್ತಾರೆ. ಇಂತಹ ಸಾಧಕನ ಶರೀರದಿಂದ ದಿವ್ಯ ಪ್ರಕಾಶದೊಂದಡಗೂಡಿದಂತಹ ಪರಮಾಣುಗಳ ಅದೃಶ್ಯ ವಿಕಿರಣವಾಗುತ್ತಿರುತ್ತದೆ. ಈ ದಿವ್ಯ ಕ್ರಿಯೆಯು ಸಾಧಾರಣ ಕಣ್ಣುಗಳಿಗೆ ಗೋಚರಿಸುವುದಿಲ್ಲ. ಆದರೆ ಸಾಧಕ ಮತ್ತು ಅವನ ಸಂಪರ್ಕದಲ್ಲಿ ಬರುವವರು ಈ ಮಾತನ್ನು ಚೆನ್ನಾಗಿ ಅನುಭವಿಸುತ್ತಾರೆ. ನಮ್ಮ ಮನ, ವಚನ, ಕರ್ಮ ಹಾಗೂ ಶರೀರವನ್ನು ವಿಹಿತ ವಿಧಿವಿಧಾನಕ್ಕನುಸಾರ ಪೂರ್ಣವಾಗಿ ಪರಿಶುದ್ಧ ಮತ್ತು ಪವಿತ್ರವಾಗಿಸಿ ಈ ಜಗನ್ಮಾತೆ ಚಂದ್ರಘಂಟೆಗೆ ಶರಣಾಗತರಾಗಿ ಅವಳ ಉಪಾಸನೆ ಆರಾಧನೆಯಲ್ಲಿ ತತ್ಪರರಾಗಿರಬೇಕು. ಅವಳ ಉಪಾಸನೆಯಿಂದ ನಾವು ಎಲ್ಲ ಸಾಂಸಾರಿಕ ಕಷ್ಟಗಳಿಂದ ಮುಕ್ತರಾಗಿ ಸಹಜವಾಗಿಯೇ ಪರಮಪದದ ಅಧಿಕಾರಿ ಆಗಬಲ್ಲೆವು. ನಾವು ನಿರಂತರ ಅವಳ ಪವಿತ್ರ ವಿಗ್ರಹವನ್ನು ಧ್ಯಾನದಲ್ಲಿರಿಸುತ್ತಾ ಸಾಧನೆಯತ್ತ ಮುಂದುವರಿಯುವ ಪ್ರಯತ್ನ ಮಾಡಬೇಕು. ಅವಳ ಧ್ಯಾನವು ನಮ್ಮ ಇಹಲೋಕ ಮತ್ತು ಪರಲೋಕ ಎರಡಕ್ಕಾಗಿ ಶ್ರೇಯಸ್ಕರ. ಗೊಂಬೆ ಹಬ್ಬದ ಬಗ್ಗೆ ತಿಳಿದುಕೊಳ್ಳೋಣ. ದಸರಾ ಗೊಂಬೆ ಕೂರಿಸುವ ಪದ್ಧತಿ 18ನೇ ಶತಮಾನದಿಂದ ಮನೆಯಲ್ಲೂ ಜಾರಿಗೆ ಬಂದಿತು ಎನ್ನಬಹುದು. ಇಂದಿನ ಜೀವನ ಕ್ರಮದಲ್ಲಿ ಇದು ಕಡಿಮೆ ಕಾಣಲು ಸಿಗುತ್ತದೆ. ಆದರೆ ಯಾರು ಹಿಂದಿನಿಂದಲೂ ಈ ಸಂಪ್ರದಾಯವನ್ನು ಆಚರಿಸುತ್ತಾ ಬಂದಿದ್ದಾರೋ ಅಂಥವರ ಮನೆಯಲ್ಲಿ ಈ ಗೊಂಬೆ ಮನೆಯನ್ನು ನೋಡಬಹುದು. ದಸರಾ ಹಬ್ಬದಲ್ಲಿ ಮನೆಗಳಲ್ಲಿ ಗೊಂಬೆಗಳನ್ನು ಕೂರಿಸುವ ಪದ್ಧತಿಯು ಮೈಸೂರು ಪ್ರಾಂತ್ಯದಲ್ಲಿ ಮೊಟ್ಟಮೊದಲು ಪ್ರಾರಂಭವಾಯಿತು ಎನ್ನಲಾಗುತ್ತದೆ. ಮೈಸೂರು ದಸರಾ ಎಂದು ಜಗತ್ ಪ್ರಸಿದ್ಧಿ ಪಡೆದಿರುವ ಆಚರಣೆ ಮೈಸೂರು ಅರಮನೆಯಲ್ಲಿ ನಡೆದರೆ, ಮೈಸೂರು ರಾಜರ ಪ್ರಜೆಗಳೆಲ್ಲರ ಮನೆಯಲ್ಲಿ ಹಬ್ಬದ ಸಂಭ್ರಮವಾಗಿ ಪಟ್ಟದ ಗೊಂಬೆಗಳನ್ನು ಇಟ್ಟು ಪೂಜಿಸುವ ಪದ್ಧತಿ ಬೆಳೆದುಕೊಂಡು ಬಂದಿತು. ಗೊಂಬೆ ಕೂರಿಸಲು ಸಾಕಷ್ಟು ತಯಾರಿ ಬೇಕಾಗುತ್ತದೆ. ಪ್ರತಿನಿತ್ಯ ಒಂದು ನಿರ್ದಿಷ್ಟ ವಿಷಯ ಅಥವಾ ಥೀಮ್ ಇಟ್ಟುಕೊಂಡು ಮನೆಗಳಲ್ಲಿ ಗೊಂಬೆ ಕೂರಿಸುತ್ತಾರೆ. ನಮ್ಮ ದೇಶದ ಪೌರಾಣಿಕ ಹಿನ್ನೆಲೆ, ಕಲೆ, ಸಂಪ್ರದಾಯ, ಜನಜೀವನವನ್ನು ದಸರಾ ಬೊಂಬೆಗಳು ಸಾರುತ್ತವೆ. ದಸರಾ ಗೊಂಬೆ ಹಬ್ಬದ ಬಗ್ಗೆ ಉಳಿದ ವಿಷಯಗಳನ್ನು ನಾಳೆ ತಿಳಿಯೋಣ.
ದೈತ್ಯದಾನವರ ನಡುಗಿಸು ದೇವಿ ಘಂಟಾನಾದದಿ ಮೊಳಗುವ ದೇವಿ ಶಸ್ತ್ರಾಸ್ತ್ರ ಶೋಭಿತೆ ದುರ್ಗಾದೇವಿ ಚಂದ್ರಘಟಾದೇವಿ ನಮೋ ನಮೋ ದೈತ್ಯದಾನವರ ನಡುಗಿಸು ದೇವಿ ಘಂಟಾನಾದದಿ ಮೊಳಗುವ ದೇವಿ ಶಸ್ತ್ರಾಸ್ತ್ರ ಶೋಭಿತೆ ದುರ್ಗಾದೇವಿ ಚಂದ್ರಘಟಾದೇವಿ ನಮೋ ನಮೋ. ನವರಾತ್ರಿಯ ತೃತೀಯ ದಿನವಾದ ಇಂದು ಚಂದ್ರಘಂಟಾ ದೇವಿಯ ಕುರಿತಾದ ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ನಾಳೆ ನವರಾತ್ರಿಯ 4ನೇ ದಿನ, ಅಂದು ಕೂಷ್ಮಾಂಡಾ ದೇವಿಯ ಆರಾಧನೆ ಕುರಿತಾದ ಕಾರ್ಯಕ್ರಮದಲ್ಲಿ ನಿಮ್ಮ ಭೇಟಿ. ಎಲ್ಲರಿಗೂ ಆ ಜಗನ್ಮಾತೆಯು ಶುಭವನ್ನುಂಟು ಮಾಡಲಿ. ನಮಸ್ಕಾರ. ಇದುವರೆಗೆ ನವರಾತ್ರಿಯ ನವದೇವಿಯರು ಕಾರ್ಯಕ್ರಮ ಸರಣಿಯಲ್ಲಿ ಇಂದು ಚಂದ್ರಘಂಟಾ ದೇವಿಯ ಕುರಿತು ಮಾಹಿತಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಶ್ರೀಮತಿ ಮಮತಾ ಸುಧೀಂದ್ರ. ತೃತೀಯಂ ಚಂದ್ರಘಂಟೇತಿ. ಕಾರ್ಯಕ್ರಮದ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್, ನಿರ್ವಹಣೆ ಎಸ್ಆರ್ ಭಟ್, ಸಹಕಾರ ಸವಿತಾ ಎಸ್. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು. ಬ್ರಹ್ಮಣೈವ ಮಹಾತ್ಮನಾ